Hello students, welcome to Dhruvika Academy. PGCET 2024 MBA, MCA, MTech, ಆರ್ಕಿಟೆಕ್ಚರ್ ಈ ಕೋರ್ಸ್ಗಳದ್ದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ರು, ಬಟ್ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ಬಿಟ್ಟಿರಲಿಲ್ಲ. ನಾನು ನಿಮಗೆ ಹೇಳಿದ್ದೆ ಸೀಟ್ ಮ್ಯಾಟ್ರಿಕ್ಸ್ ಬಂದ ತಕ್ಷಣ ಒಂದ್ಸತಿ ನಿಮ್ಮ ಕಾಲೇಜ್ ಯಾವಾಗ ಬೇಕಾಗಿರುತ್ತೆ, ಯಾವ ಹೈಯೆಸ್ಟ್ ಆರ್ಡರ್ ಇರುತ್ತೆ, ಅಥವಾ ನೀವು ಹಾಕಿರೋ ಕಾಲೇಜ್ ಯಾವ್ಯಾವ ಇರ್ತವೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಡ್ರಿ. ಎಷ್ಟು ಇಂಟೇಕ್ ಸೀಟ್ಸ್ಗಳು ಎಷ್ಟಿದಾವೆ, ಹೊಸ ಕಾಲೇಜಸ್ ಏನಾದ್ರು ರಿಲೀಸ್ ಆಗಿದಾವೆ ನೋಡ್ಕೊಡ್ರಿ ಅಂತ ಹೇಳಿದ್ದೆ. ಅದೇ ರೀತಿ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ನ ಬಿಟ್ಟಿದ್ದಾರೆ. ಸೊ ಇದನ್ನು ಪ್ರೊವಿಷನಲ್ ಆಗಿರುತ್ತೆ. ಇನ್ನೂ ಡೀಟೇಲ್ಡ್ ಸೀಟ್ ಮ್ಯಾಟ್ರಿಕ್ಸ್ ಒಂದು ಬರಬಹುದು, ಐ ಆಮ್ ಗೆಸ್ಸಿಂಗ್ ಬರಬಹುದು, ಅದರ ಟೋಟಲ್ ಇನ್ನೂ ಕ್ಲಾರಿಟಿಯಾಗಿ ಕೊಟ್ಟಿರ್ತಾರೆ. ಬಟ್ ಆ್ಯಸ್ ಆಫ್ ನೌ ಈ ಒಂದು 6 PDF ಅಪ್ಲೋಡ್ ಮಾಡಿದ್ದಾರೆ. ಇದರೊಳಗಡೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ತುಂಬ ಜನಕ್ಕೆ ಏನು ಸರ್ ಇವೆಲ್ಲ ಅಂತ ಡೌಟ್ಸ್ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಸೊ ಇದ್ರೊಳಗೆ ನೋಡಿರಿ, ಲಾಸ್ಟ್ 2 PDF ನೋಡಿರಿ. ಯಾವುದು ವಾಸವಿ ನ್ಯೂ ಕಾಲೇಜ್, ಸೌಂದರ್ಯ ನ್ಯೂ ಕಾಲೇಜ್. ಈ ಎರಡೂ PDF ಓದಿದಾಗ ನಿಮ್ಗೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ. ವಾಸವಿ ಕಾಲೇಜ್ ಮತ್ತು ಸೌಂದರ್ಯ ಕಾಲೇಜ್ ಹೊಸದಾಗಿ ಆ್ಯಡ್ ಆಗಿದ್ದಾವೆ KEA ವೆಬ್ಸೈಟಲ್ಲಿ. ಇಟ್ ಮೀನ್ಸ್ ಅಲ್ಲಿ 120 MBA ಮತ್ತು 90 ಸೀಟು MCA, ವೈಸ್ ವರ್ಸ ಎರಡೂ ಥರ. ಸೊ ಹೊಸ ಸೀಟ್ಗಳು ಆ್ಯಡ್ ಆಗಿದ್ದಾವೆ MBA ಮತ್ತು MCAಗೆ. ಸೊ ಯಾರೇ ಇರ್ರೆಸ್ಪೆಕ್ಟ್ ಆಫ್ ವಾಟ್ ಎವರ್ ಚಾಯ್ಸ್, ನೀವು ಚಾಯ್ಸ್ 2 ಇರಲಿ, ಚಾಯ್ಸ್ 3 ಇರಲಿ, ಎಲ್ಲರೂ ಕೂಡ ಈ ವಾಸವಿ ಕಾಲೇಜು ಮತ್ತು ಸೌಂದರ್ಯ ಕಾಲೇಜ್ನ ಆ್ಯಡ್ ಮಾಡಬಹುದು. ಬಿಕಾಸ್ ಇಟ್ ಈಸ್ ನ್ಯೂಲಿ ಆ್ಯಡೆಡ್ ಕಾಲೇಜ್ ಆಗಿರೋದ್ರಿಂದ ಯು ಕ್ಯಾನ್ ಆ್ಯಡ್ ದೀಸ್ ಕಾಲೇಜಸ್ ಮಾಡ್ಬೋದು. ಸೊ ನೋಡ್ಕೊಡ್ರಿ, ಆ ಕಾಲೇಜದ್ದು ಫೀಸ್ ನೋಡ್ಕೊಡ್ರಿ, ಪ್ಲೇಸ್ಮೆಂಟ್ಸ್ ಬಗ್ಗೆ ಎಲ್ಲ ವಿಚಾರಿಸ್ಕೊಡ್ರಿ. ಇಫ್ ಯು ಫೀಲ್ ಇಟ್ ಇಸ್ ಗುಡ್ ಒನ್, ಯು ಕ್ಯಾನ್ ಆ್ಯಡ್ ದಿಸ್ ಕಾಲೇಜ್ ಇರ್ರೆಸ್ಪೆಕ್ಟ್ ಆಫ್ ವಾಟ್ ಎವರ್ ಚಾಯ್ಸ್ ಯು ಬಿಲಾಂಗ್ ಟು, ನಾಟ್ ಅನ್ ಇಶ್ಯೂ. ಸೊ ದಟ್ ಈಸ್ ಅಬೌಟ್ ಲಾಸ್ಟ್ 2 PDF. ನೆಕ್ಸ್ಟ್ ಬರುತ್ತೆ 3rd ಮತ್ತು 4th ನೋಡ್ರಿ, ಇಂಪ್ಯಾಕ್ಟ್ ಮತ್ತು ಡಾನ್ ಬಾಸ್ಕೋ. ಇದಕ್ಕೆ ರಿಲೇಟೆಡ್ ಆಗಿದೆ. ಇಂಪ್ಯಾಕ್ಟ್ ಮತ್ತು ಡಾನ್ ಬಾಸ್ಕೋ ಇಲ್ಲಿ ನೇಮ್ಸ್ ಚೇಂಜ್ ಮಾಡಿದ್ದಾರೆ. ಕೆಲವೊಂದು ಇಂಪ್ಯಾಕ್ಟ್ ಕಾಲೇಜು ನೇಮ್ ಚೇಂಜ್ ಆಗಿದೆ, ಅದನ್ನು ಪೋರ್ಟಲ್ ಅಪ್ಡೇಟ್ ಮಾಡಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಡಾನ್ ಬಾಸ್ಕೋದು ಅದು ಮುಂಚೆನ ಮ್ಯಾನೇಜ್ಮೆಂಟ್ ಅಂತ ಇತ್ತು, ಇವಾಗ ಅದು ಟೆಕ್ನಾಲಜಿ ಅಂತ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಪೋರ್ಟಲಲ್ಲಿ ಅದನ್ನ ಅಪ್ಡೇಟ್ ಮಾಡಿದ್ದೀವಿ ಅಂತ ಒಂದು ಗೌರ್ಮೆಂಟ್ ಆರ್ಡರ್ ಆಗಿತ್ತು, ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ರೈಟ್. ನೆಕ್ಸ್ಟ್ ಬರುತ್ತೆ ಸರೆಂಡರ್ಡ್ 01, ಸರೆಂಡರ್ 02. ಇದರ ಅರ್ಥ ಏನು ಸರ್? ವೆರಿ ಸಿಂಪಲ್. ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ತೊಗೊಂಡು ಹೋಗಿರ್ತಾರೆ. ಅವ್ರು ಹೋದವ್ರನ್ನ ಬಿಟ್ಟು ಇನ್ನೂ ಎಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ. ಹೆಂಗೆ ಉಳ್ಕೊಂಡಿರುತ್ತೆ? ಚಾಯ್ಸ್ 3 ತೊಗೊಂಡು ಕೆಲವೊಬ್ರು ಏನು ಮಾಡಿರ್ತೀರ, ದಟ್ ನೀವು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರ, ಅಥವಾ ಚಾಯ್ಸ್ 4 ತೊಗೊಂಡು ಕೆಲವೊಬ್ರು ಏನು ಮಾಡಿರ್ತಾರೆ, PGCET ಔಟ್ ಆಗಿರ್ತಾರೆ. ಸೊ ಅದೆಲ್ಲ ಕನ್ಸಿಡರ್ ಮಾಡಿ ಹೊಸ ಸೀಟ್ಗಳು ಏನಾದರೂ ಆ್ಯಡ್ ಆಗಿದ್ರೆ ಅದನ್ನೂ ಕನ್ಸಿಡರ್ ಮಾಡಿ ಒಂದು PDF ಬಿಟ್ಟಿದ್ದಾರೆ. ಇಟ್ ಈಸ್ ಪ್ರೊವಿಷನಲ್ ಒನ್. ಇನ್ನೂ ಕ್ಲಾರಿಟಿಯಾಗಿ ಒಂದು PDF ಬಿಡ್ತಾರೆ ಅವರು ಸೀಟ್ ಮ್ಯಾಟ್ರಿಕ್ಸ್ಗೆ. ಅಂದರೆ ಬರೀ ಅದರಲ್ಲಿ ಏನಿರುತ್ತೆ, ಕಾಲೇಜ್ ನೇಮ್, ಟೋಟಲ್ ಇಂಟೇಕ್, GMಗಿಷ್ಟು, ಆಮೇಲೆ ಕ್ಯಾಟಗರಿಗಿಷ್ಟು ಅಂತ ಕ್ಲಿಯರಾಗಿ ಕೊಟ್ಟಿರ್ತಾರೆ ನಿಮಗೆ. ಸೊ ಆ್ಯಸ್ ಆಫ್ ನಾವು ಇದನ್ನು ನೋಡಿದ್ರೆ ನಿಮಗೆ ಒಂದು ಅರ್ಥ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಿರಿ, ಫಸ್ಟ್ ಇನ್ನು ಕೋರ್ಸ್ ಇನ್ ಪ್ರೈವೇಟ್ ಆ್ಯಡೆಡ್ ಕಾಲೇಜ್ ಆ್ಯಂಡ್ ಆ್ಯಡೆಡ್ ಕೋರ್ಸಸ್ ಇನ್ ಆ್ಯಡೆಡ್ ಕಾಲೇಜ್ ಅಂತ ಇದ್ದಾವೆ. ಸೊ ಇದರೊಳಗಡೆ ಪ್ರತಿಯೊಂದು ಕಾಲೇಜಿದ್ದು ಕೂಡ ಟೋಟಲ್ ಇಂಟೇಕ್ ಕೊಟ್ಟಿದ್ದಾರೆ. ಆಮೇಲೆ ಅದರಲ್ಲಿ ನಿಮಗೆ ಕ್ಯಾಟಗರಿ ವೈಸ್ PHಗೆ ಎಷ್ಟಿದೆ, SPLಗೆ ಎಷ್ಟಿದೆ, ಹೈದರಾಬಾದ್ ಕರ್ನಾಟಕಕ್ಕೆ ಎಷ್ಟಿದೆ, ನೆಕ್ಸ್ಟ್ ರೆಸ್ಟ್ ಆಫ್ ಕರ್ನಾಟಕಕ್ಕೆ ಎಷ್ಟಿದೆ, ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದ್ದಾವೆ, ಅದು ಟೋಟಲ್ ನಂಬರ್ ಆಫ್ KEA ಫೀಸ್ ಎಷ್ಟಿದೆ ಅಂತ ಕೊಟ್ಬಿಟ್ಟಿರ್ತಾರೆ. ಇದರ ಆಧಾರದ ಮೇಲೆ ಇವಾಗ ಆಪ್ಷನ್ ಎಂಟ್ರಿನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಐ ವಿಲ್ ಗಿವ್ ಯು ಒಂದು ಎಕ್ಸಾಂಪಲ್. ಇವಾಗ ನೋಡಿರಿ, ಯಾರಿಗೋ ಒಬ್ಬರಿಗೆ, ಒಂದು ಸ್ಟೂಡೆಂಟ್ಗೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈನ್ಸ್ ಈ ಕಾಲೇಜ್ ಬೇಕಾಗಿರುತ್ತೆ. ಇಲ್ಲಿ ಟೋಟಲ್ ನಂಬರ್ ಆಫ್ ಸೀಟ್ಸ್ ಎಷ್ಟಿದಾವಪ್ಪ? ಇವಾಗ 40 ಸೀಟ್ ಇದ್ದಾವೆ. ಸೆಕೆಂಡ್ ರೌಂಡಲ್ಲಿ ಓಪನ್ ಸೀಟ್ ಇಸ್ 40. ರೈಟ್. ಸೊ ಈ 40 ಸೀಟ್ ಏನಿದ್ದಾವೆ, ನಿಮ್ಮ ರ್ಯಾಂಕಿಂಗ್ ನೋಡ್ಕೊಡ್ರಿ. ನೆಕ್ಸ್ಟು ಫಸ್ಟ್ ರೌಂಡ್ ಕಟ್ ಆಫ್ ನೋಡ್ಕೊಡ್ರಿ, ಎಷ್ಟು ಮೂಮೆಂಟ್ ಆಗ್ಬೋದು ಅದು ಗೆಸ್ ಬೇಕಪ್ಪ. ಅಂದರೆ ನೀವು ಲಾಸ್ಟ್ ಇಯರ್ದು ಅಂದರೆ 2023 ಫಸ್ಟ್ ರೌಂಡ್ದು, ಸೆಕೆಂಡ್ ರೌಂಡ್ದು ಎರಡು ಕಟ್ ಆಫ್ ತೊಗೊಂಡು ಎಷ್ಟು ಮೂಮೆಂಟ್ ಆಗಿದೆ ನೋಡ್ಕೊಡ್ರಿ. ಫಸ್ಟ್ ರೌಂಡ್ಗೆ ಸೆಕೆಂಡ್ ರೌಂಡ್ಗೆ ಎಷ್ಟು ಮೂಮೆಂಟ್ ಆಗಿದೆ ನೋಡ್ಕೊಡ್ರಿ. ಈ ವರ್ಷದಲ್ಲಿ ಅಷ್ಟು ಮೂಮೆಂಟ್ ಆಗ್ಬೋದಾ, ಇಷ್ಟು ಮೂಮೆಂಟ್ ಆದ್ರೆ ನನಗೆ ಸಿಗಬಹುದಾ ಅಂತ ಒಂದು ಅಂದಾಜು ಸಿಗುತ್ತೆ. ಐ ಆಮ್ ನಾಟ್ ಸೇಯಿಂಗ್ ಅಷ್ಟೇ ಮೂಮೆಂಟ್ ಆಗುತ್ತೆ ಅಂತ ಹೇಳ್ತಿಲ್ಲ. ಲಾಸ್ಟ್ ಇಯರ್ ಎಷ್ಟು ಮೂಮೆಂಟ್ ಆಗಿತ್ತು ಅಷ್ಟೇ ಮೂಮೆಂಟ್ ಆಗುತ್ತೆ ಅಂತ ಐ ಆಮ್ ನಾಟ್ ಸೇಯಿಂಗ್. ಬಟ್ ಇಟ್ ಇಸ್ ಅ ಗೆಸ್ ವರ್ಕ್. ಇಲ್ಲಿ ಗೆಸ್ ವರ್ಕ್ ಮಾಡಬೇಕು. ಪ್ರಿಸೈಸ್ ಆಗಿ ಇಲ್ಲಿ ಯಾರಿಗೂ ಮಾಡೋಕ್ಕಾಗಲ್ಲ. ಇಟ್ ಇಸ್ ಎ ಗೆಸ್ ವರ್ಕ್. ಈ ರೀತಿ ನೀವು ಅನಲೈಸ್ ಮಾಡಿಕೊಡ್ರಿ. ಅದರೊಳಗಡೆ ನೀವು ಇನ್ ಕೇಸ್ ಇಫ್ ಯು ಬಿಲಾಂಗ್ ಟು PH ಕ್ಯಾಟಗರಿ, ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದರೆ 2 ಸೀಟ್ ಇದ್ದಾವೆ. ಸೊ ನಿಮಗೆ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ಹೈಲಿ ಇರುತ್ತೆ. ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಇದ್ರೆ ನೋಡಿರಿ 3 ಸೀಟ್ ಓಪನ್ ಇದ್ದಾವೆ. ರೈಟ್. ನೆಕ್ಸ್ಟು ರೆಸ್ಟ್ ಆಫ್ ಕರ್ನಾಟಕ, ಕ್ಯಾಟಗರಿ 1 SC ಆಗಿರಲಿ, ST ಆಗಿರಲಿ, OBC ಅಥವಾ 2A 2B 3A 3B ಏನೇ ಆಗಿರಲಿ, ಅವ್ರಿಗೆಲ್ಲರಿಗೂ ಸೇರಿಬಿಟ್ಟು 35 ಸೀಟ್ ಇದ್ದಾವೆ. ಸೊ ಪಾಸಿಬಿಲಿಟಿ ಆಫ್ ಗೆಟಿಂಗ್ ಇಂಟು ದಿಸ್ ಕಾಲೇಜಸ್ ವಿಲ್ ಬಿ ಹೈ ವೆನ್ ಯುವರ್ ಕಟ್ ಆಫ್ಗೆ ಮತ್ತು ನಿಮ್ಮ ರ್ಯಾಂಕಿಂಗ್ ಕಮ್ಮಿ ಇತ್ತು. ಫಾರ್ ಎಕ್ಸಾಂಪಲ್ ಈಗ ಆಚಾರ್ಯ ಕಾಲೇಜಿದ್ದು 200 ಕಟ್ ಆಫ್ ಇತ್ತು ಅಂತ ತಿಳ್ಕೊಡ್ರಿ. ರೈಟ್. ನಿಮ್ಮ ರ್ಯಾಂಕಿಂಗ್ ಬಂದ್ಬಿಟ್ಟು 220 ಇತ್ತು. ಜಸ್ಟ್ 20 ಒಳಗಡೆ ಮಿಸ್ ಆಗಿದೆ. ಆವಾಗ ನೀವು ಈ ಕಾಲೇಜ್ನ ಫಸ್ಟ್ ಪ್ರಿಯಾರಿಟಿ ಕೊಟ್ಬಿಟ್ರಪ್ಪ ಅಂದರೆ ಪ್ರೊಬ್ಯಾಬಿಲಿಟಿ ವಿಲ್ ಬಿ ಮೋರ್ 90% ನಿಮಗೆ ಈ ಕಾಲೇಜ್ ಸಿಗುವಂಥ ಚಾನ್ಸ್ ಇರುತ್ತೆ. ಯಾಕಂದರೆ 20 ಡಿಫ್ರೆನ್ಸ್ ಇದೆ. ಬಟ್ ಟೋಟಲ್ ನಂಬರ್ ಆಫ್ ಸೀಟ್ ಎಷ್ಟಿದಾವಪ್ಪ? 40 ಇದ್ದಾವೆ. ಗೆಟಿಂಗ್ ಮೈ ಪಾಯಿಂಟ್? ಹೈ ಪ್ರೊಬ್ಯಾಬಿಲಿಟಿ ಇರುತ್ತೆ. ಸಪೋಸ್ ಫಾರ್ ಎಕ್ಸಾಂಪಲ್ ಆಚಾರ್ಯ ಕಾಲೇಜಿನ ಕಟ್ ಆಫು 1000 ಇದೆ. ನಿಮ್ಮ ರ್ಯಾಂಕಿಂಗ್ ಬಂದುಬಿಟ್ಟು 1500 ಇದೆ ಅಂತ ತಿಳ್ಕೊಡ್ರಿ. ಎಷ್ಟು ಡಿಫ್ರೆನ್ಸ್ ಇದೆ? 500 ಡಿಫ್ರೆನ್ಸ್ ಇದೆ. ಕಟ್ ಆಫ್ 1000 ಇದೆ, ನಿಮ್ಮ ರ್ಯಾಂಕಿಂಗ್ 1500 ಇದೆ. ಡಿಫ್ರೆನ್ಸ್ ಎಷ್ಟಿದೆಪ್ಪ? 500 ಡಿಫ್ರೆನ್ಸ್ ಇದೆ. ಆವಾಗ ಈ ಕಾಲೇಜ್ ಸಿಗಬಹುದಾ ನಿಮಗೆ? ಫಸ್ಟ್ ಪ್ರಿಫರೆನ್ಸಲ್ಲಿ ಹಾಕಿ ತೊಗೊಳೋದು ಸಿಗುವಂಥ ಚಾನ್ಸ್ ಇರುತ್ತೆ. ಬಟ್ ಅಗೇನ್ 500 ಮೂವ್ ಆಗಬೇಕು.
ಫ್ರಮ್ ಫಸ್ಟ್ ರೌಂಡ್ 1000 ಟು ಇಟ್ ಶುಡ್ ಮೂವ್ 1501 ಅಲ್ಲಿವರೆಗೂ ಮೂವ್ ಆಯ್ತಂದರೆ ಈ ಕಾಲೇಜ್ ನಿಮ್ಗೆ ಸಿಗುತ್ತೆ. ಕೆನಿಮೆ ಪಾಯಿಂಟ್. ಸೊ ಈ ರೀತಿ ಒಂದು ಗೆಸ್ ವರ್ಕ್ ಮಾಡಿಕೊಂಡು ನಿಮಗೆ ಆ ಕಾಲೇಜ್ ಫೀಸ್ ಸ್ಟ್ರಕ್ಚರ್ ವಿಚಾರಿಸ್ಕೊಡ್ರಿ, ಲಾಸ್ಟ್ ಇಯರ್ದೆಲ್ಲ ಸ್ವಲ್ಪ ರೆಫರೆನ್ಸ್ ತೊಗೊಳ್ರಿ, ಈ ವರ್ಷದ ಫಸ್ಟ್ ರೌಂಡ್ ಕಟ್ ಆಫ್ ನೋಡ್ಕೊಡ್ರಿ, ನನಗೆ ಈ ಕಾಲೇಜ್ ಸಿಗ್ಬೋದು ಅಂತ ಒಂದು ಅಂದಾಜು ಮಾಡಿಕೊಂಡು ದಟ್ ಈ ಕಾಲೇಜ್ ಚೆನ್ನಾಗಿದ್ದರೆ ಆ ಕಾಲೇಜ್ಗಳನ್ನ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತ್ ಹಿಂಗೆ ರೀಶಫಲ್ ಮಾಡಿಕೊಂಡು ಅಥವಾ ಡಿಲೀಟ್ ಮಾಡಿಕೊಂಡು ವಾಟ್ ಎವರ್ ಇಟ್ ಮೇ ಬಿ ಏನು ಮಾಡಿಕೊಂಡು ಆ ಕಾಲೇಜ್ನ ಪ್ರಿಫರೆನ್ಷಿಯಲ್ ಆರ್ಡರ್ ಆಗಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಸೊ ದಟ್ಸ್ ವೈ ಹ್ಯಾವ್ ಟೋಲ್ಡ್ ಯು ವೇಟ್ ಫಾರ್ ದ ಸೀಟ್ ಮ್ಯಾಟ್ರಿಕ್ಸ್. ಇದನ್ನು ಪ್ರೊವಿಷನಲ್ ಆಗಿರೋದ್ರಿಂದ ಇನ್ನೊಂದು ಬರುತ್ತೆ ಸೀಟ್ ಮ್ಯಾಟ್ರಿಕ್ಸು, ಅದರಲ್ಲಿ ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಂದಾದ ತಕ್ಷಣವೇ ರೈಟ್ ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಫ್ ಯು ಆರ್ ಗುಡ್ ಎಟ್ ಅನಲೈಸಿಂಗ್ ದೀಸ್ ಥಿಂಗ್ಸ್, ಇದೆಲ್ಲ ನಿಮ್ಗೆ ಚೆನ್ನಾಗಿ ಅನಲೈಸ್ ಮಾಡೋಕ್ಕೆ ಬಂತಾರೆ, ಅನಲೈಸ್ ಮಾಡಿಬಿಟ್ಟು ಹಾಗಾಗಿ ಸ್ಟಾರ್ಟ್ ಮಾಡಿದೆ. ಇನ್ನೂ ಗೊತ್ತೇ ಆಗ್ತಿಲ್ಲ ಅಂದರೆ ಇನ್ನೊಂದು ಸೀಟ್ ಅಲಾಟ್ ಅಥವಾ ಸೀಟ್ ಮ್ಯಾಟ್ರಿಕ್ಸ್ ಬರಬಹುದು, ಅದಕ್ಕೂ ವೇಟ್ ಮಾಡಿ ಕೂಡ ನೀವು ಹಾಕಬಹುದು. ರೈಟ್. ಸೊ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿದರೆ, ಸೊ ಇದು 2 PDF ಇದ್ದಾವೆ, ಒಂದು ಸರೆಂಡರ್ 01, ಇನ್ನೊಂದು ಸರೆಂಡರ್ 02. ಒಂದೇ PDF ಇಲ್ಲ, 2 PDF ಇದ್ದಾವೆ. ಇದರಲ್ಲಿ MBA MCA ಎಲ್ಲ ಕೂಡ ಕೊಟ್ಟಿದ್ದಾರೆ ಅವರು. ನೋಡ್ಬೋದು ಇಲ್ಲಿ ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಬಗ್ಗೆ ಕೊಟ್ಟಿದ್ದಾರೆ. ಯಾವುದಿದು ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, ಜಯನಗರ, ಬ್ಯಾಂಗ್ಳೂರು. ಇದರಲ್ಲಿ ಟೋಟಲ್ ನಂಬರ್ ಆಫ್ 40 ಇಂಟೆಕ್ ಇದ್ದಾವೆ. ಫಿಸಿಕಲ್ ಹ್ಯಾಂಡಿಕ್ಯಾಪ್ಗೆ 2, ಈ ರೀತಿ ಕೆಟಗರಿ ವೈಸ್ ಎಲ್ಲ ಕೊಟ್ಟಿದ್ದಾರೆ ಅವರು. ಸೊ ಇದನ್ನ ಸ್ವಲ್ಪ ಅನಲೈಸ್ ಮಾಡ್ಕೊಡ್ರಿ, ನಿಮ್ಗೆ ಯಾವ ಕಾಲೇಜ್ ಬೇಕಾಗಿರುತ್ತೆ ಸ್ವಲ್ಪ ಅದ್ರ ಬಗ್ಗೆ ನೋಡ್ಕೊಡ್ರಿ, ಎಷ್ಟು ಸೀಟ್ ಇದಾವೆ ನೋಡ್ಕೊಡ್ರಿ, ಫಸ್ಟ್ ರೌಂಡ್ ಕಟ್ ಆಫ್ ನೋಡ್ಕೊಡ್ರಿ, ಡಿಫ್ರೆನ್ಸ್ ಲಾಸ್ಟ್ ಇಯರಲ್ಲಿ ಎಷ್ಟು ಡಿಫ್ರೆನ್ಸ್ ಇತ್ತು ಫಸ್ಟ್ ರೌಂಡ್ಗೆ ಸೆಕೆಂಡ್ ರೌಂಡ್ಗೆ ಅಂತ ನೋಡಿಕೊಂಡು ಒಂದು ಗೆಸ್ ವರ್ಕ್ ಮೇಲೆ ನೀವು ಆ ಒಂದು ಕಾಲೇಜ್ಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿರಿ. ರೈಟ್. ಸೊ ಅಫಿಷಿಯಲಿ ಸೀಟ್ ಮ್ಯಾಟ್ರಿಕ್ಸ್ ಇವಾಗ ರಿಲೀಸ್ ಆಗಿದೆ, ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್. ರೈಟ್. ಸೊ ಇದು ಅಪ್ಡೇಟ್ ಆಗಿತ್ತು. ಸೊ ನೆಕ್ಸ್ಟ್ ನಾನು ಒಂದು ಸಾಯಂಕಾಲ ಲೈವ್ ಕ್ಲಾಸ್ ಮಾಡ್ತೀನಿ, ಬಿಕಾಸ್ ಐ ಜಸ್ಟ್ ವಾಂಟ್ ಟು ಅನಲೈಸ್ ದಿಸ್ ಒನ್. ಇದನ್ನ ಅನಲೈಸ್ ಮಾಡಿ ಒಂದು 5-6 ಎಕ್ಸಾಂಪಲ್ಸ್ ಕೊಟ್ಟು ನಾನು ಹೇಳ್ತೀನಿ ನಿಮಗೆ, ಸೊ ದಟ್ ಯು ವಿಲ್ ಗೆಟ್ ದ ಬೆಟರ್ ಐಡಿಯಾ. ಇವಾಗ ಈ ವಿಡಿಯೋ ನೋಡಿ ಒಂದು 90% ಕ್ಲಾರಿಟಿ ಆಗಿದೆ, ಕ್ಲಾರಿಟಿ ಸಿಕ್ಕಿರುತ್ತೆ. ಬಟ್ ಇನ್ನೂ ಒಂದು 10% ಡೌಟ್ಸ್ ಏನಾದ್ರು ಇತ್ತಪ್ಪ ಅಂದರೆ ಸಂಜೆ ಒಂದು ಲೈವ್ ಮಾಡ್ತೀನಿ ನಾನು. ಸೊ ಹೊರಗಡೆ ಇನ್ನೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಒಂದು ಕ್ಲಾಸಿಕಲ್ ಎಕ್ಸಾಮ್, ಒಂದು ಕಾಲೇಜ್ ತೊಗೊಂಡು ಕ್ಲಾಸಿಕಲ್ ಎಕ್ಸಾಂಪಲ್ ತೊಗೊಂಡು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೇನ್ ದಿ ಥಿಂಗ್ಸ್. ರೈಟ್. ಸೊ ಥ್ಯಾಂಕ್ ಯು ಸೋ ಮಚ್. ಯಾರು ನೋಡ್ತಾ ಇರೋ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಫ್ರೆಂಡ್ ಜೊತೆಗೆಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾರು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಹೋಗಬೇಕು ಅಂತಿದ್ದಾರೆ, ಅವ್ರು ಮರ್ತ್ಕೊಂಡು ಬಿಟ್ಟಿರ್ತಾರೆ ಕೆಲವರು ಸ್ಟೂಡೆಂಟ್ಸು, ಐ ಡೋಂಟ್ ನೋ, ಮರ್ತ್ಕೊಂಡು ಕೂತ್ಬಿಟ್ಟಿರ್ತಾರೆ, ಮದುವೆಗೆ ನೀವು ಹೋಗ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆಲ್ಲ ಹೇಳ್ರಿ, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ದಾರಪ್ಪ, ನೀವು ಚಾಯ್ಸ್ 2, ಚಾಯ್ಸ್ 3 ತೊಗೊಂಡಿದ್ರೆ ಆಪ್ಷನ್ ಎಂಟ್ರಿ ಮಾಡಂತ ಹೇಳಿ ಅವ್ರಿಗೆ. ಸೊ ಲೆಟ್ ದೆಮ್ ಆಲ್ಸೋ ಡೂ ಇಟ್, ಬಿಕಾಸ್ ಅಗೇನ್ ಆ್ಯಂಡ್ ಅಗೇನ್ ಪೋಸ್ಟ್ಪೋನ್ ಆಗೋದು ಬೇಡ, ಬೇಗ MBA ಸ್ಟಾರ್ಟ್ ಆಗಿಬಿಡಲಿ ನಿಮ್ಮದು. ರೈಟ್. MBA ಆಗಿರಲಿ, MCA ಆಗಿರಲಿ, ಅವ್ರಿಗೆಲ್ಲ ಹೇಳ್ರಿ, ಬಿಕಾಸ್ ಮತ್ತೆ ಪೋಸ್ಟ್ಪೋನ್ ಆಗೋದೆಲ್ಲ ಬೇಡ. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಯಾರ್ಯಾರಿಗೆ 2025 ಪ್ರಿಪ್ರೇಷನ್ ಮಾಡಬೇಕಂತಿರುತ್ತೆ, ಇವಾಗ ಕಾಲೇಜ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರ, ಅಥವಾ ನಿಮಗೆ ಸೆಕೆಂಡ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜ್ ಬೇಡವೇ ಬೇಡ ಅಂತಿರುತ್ತೆ, ವಾಟ್ ಎವರ್ ಏನೋ ಒಂದಿರುತ್ತೆ, ನೆಕ್ಸ್ಟ್ ಇಯರ್ಗೆ ಯಾರೋ ಪ್ರಿಪೇರ್ ಆಗೋರಿದ್ದರೆ ಡೆಫಿನೆಟ್ಲಿ ವಿ ಆರ್ ದೇರ್, ಧ್ರುವಿಕಾ ಅಕಾಡೆಮಿ ಇರುತ್ತೆ. Contact us. So 6361949484. This is my number. Just drop the message or called us. Definitely we are going to help you out to get the great ranking in PGCET next year definitely. And ಯಾರ್ಯಾರು ಈ ವರ್ಷ ಜಾಯಿನ್ ಆಗ್ತಿದ್ರ ನಿಮ್ಮ ಜೂನಿಯರ್ಸ್ಗೆಲ್ಲ ಹೇಳ್ರಿ ದಟ್ ಧ್ರುವಿಕಾ ಅಕಾಡೆಮಿ ಅಂತ ಇದೆ, ದಟ್ ದೇ ಆರ್ ಗೋಯಿಂಗ್ ಟು ಗಿವ್ ದ ಟಾಪ್ ಲೆವೆಲ್ ಕೋಚಿಂಗ್ ಇನ್ ಫಾರ್ ದ PGCET ಅಂತ. ಡೆಫಿನೆಟ್ಲಿ ವಿ ಆರ್ ನಾಟ್ ಗೋಯಿಂಗ್ ಟು ಡಿಸಪಾಯಿಂಟ್ ಅಂತೂ ಮಾಡಲ್ಲ. ದೇ ವಿಲ್ ಗೆಟ್ ಟಾಪ್ knowledge ಎಲ್ಲ ಸಿಗುತ್ತೆ, ಆ್ಯಂಡ್ ದೇ ವಿಲ್ ಗೆಟ್ ಅ ಟಾಪ್ ರ್ಯಾಂಕಿಂಗ್ ಆಲ್ಸೋ. ಡೋಂಟ್ ವರಿ ಅಬೌಟ್ ದಟ್. ಫೈನ್. ಸೊ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬಂದು ಮೀಟ್ ಆಗ್ತೀನಿ, ಸಾಯಂಕಾಲ ಲೈವ್ ಮಾಡ್ತೀನಿ. ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ಡೆಪ್ತ್. ರೈಟ್. ಸೊ ಥ್ಯಾಂಕ್ ಯು ಸೊ ಮಚ್. ವಿಲ್ ಮೈ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್, ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.